ಎಲ್ರಿಗೂ ನಮಸ್ಕಾರ. ನಾನು ಲತಾ ಶೇಖರ್ ಮಾತಾಡ್ತಾ ಇರೋದು. ಈಗ ಹೆಣ್ಣು ಮಕ್ಕಳಲ್ಲಿ PCOD ಅನ್ನೋದು ತುಂಬ ಕಾಮನ್. ಏನು ಹಾಗಂದರೆ PCOS ಅಂತಾರೆ, PCOD ಅಂತಾರೆ. ಎಲ್ಲ ರಿಪೋರ್ಟಲ್ಲಿ ಎಂಡೋಮೆಟ್ರಿಯಮ್ ಥಿಕ್ನೆಸ್ ಇದೆ, ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಸೊ ಯಾಕೆ ಇನ್ನು ಚಿಕ್ಕ ಚಿಕ್ಕ ಹೆಣ್ಮಕ್ಳಲ್ಲಿ ಕೂಡ ಪ್ರಾಬ್ಲಮ್ ಆಗ್ತಿದೆ? 14-15 ವರ್ಷದಲ್ಲೆಲ್ಲ ಏನು PCOD? ಸೊ ಪಾಲಿಸಿಸ್ಟಿಕ್ ಓವರಿ ಅಂತ, ಅಂದರೆ ಓವರಲ್ಲಿ ಸಿಸ್ಟ್ ಡೆವಲಪ್ ಆಗ್ತಾ ಹೋಗೋದು. ಯಾಕಾಗತ್ತೆ? ಹಿಂದೆ ಯಾಕಿದೆ? ಯಾವುದು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ, ಋತುಚಕ್ರ ಅಷ್ಟು ಕರೆಕ್ಟಾಗಿರ್ತಾ ಇತ್ತು. ಯಾಕೆ ಅಂದರೆ ಒಂದು ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸ್ ಅಂತ, ಅಂದರೆ ನಮ್ಮ ದೇಹನ ಸರಿಯಾಗಿ ದಂಡಿಸೋದಿಲ್ಲ, ನೀವು ಕೆಲಸ ಮಾಡೋದಿಲ್ಲ, ಕೂತಲ್ಲೇ ಕೂತಿರ್ತೀರಿ, ಆಟ ಆಡೋದಿಲ್ಲ, ಇದೆಲ್ಲ ಪ್ರಾಬ್ಲಮ್ ಆಗಿ PCOD ಸಮಸ್ಯೆ ಬರೋದು. ಇನ್ನು ಮಕ್ಕಳಿಂದನೇ ನಿಮಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ತುಂಬ ಎಲ್ಲದಕ್ಕೂ ರೇಗಾಡ್ತಾ ಇರ್ತೀರಿ, ಅಥವಾ ಕಾಮ್ ಇರೋದಿಲ್ಲ ಮೈಂಡು. ಸ್ಟ್ರೆಸ್ಸಿಗೆ ಮಕ್ಕಳಲ್ಲಿ ಉಂಟಾಗೋ ಸ್ಟ್ರೆಸ್ ಅಂತ ಅದು ಚಿಕ್ಕಂದಿಂದನೇ ಸ್ಟಾರ್ಟ್ ಆಗಿ ದೊಡ್ಡವರಾದಮೇಲೆ ಜಾಸ್ತಿ ಆಗ್ತಾ ಬರುತ್ತೆ. ಇದೆಲ್ಲ ಕಾರಣ ಈ PCOD ಸಮಸ್ಯೆ. ಸೊ ಹೆಣ್ಣು ಮಕ್ಕಳಲ್ಲಿ ಗರ್ಭಕೋಶದ ಸಮಸ್ಯೆ ಬರಬೇಕು ಅಂತಂದರೆ ಮೈಂಡ್ ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ. ಏನೋ ತುಂಬ ಇರಿಟೇಷನ್ಸ್ ಇದ್ದರೆ ಮಾತ್ರ ಸೊ ಯೂಟ್ರಸ್ ಒಂದು ಸ್ವಲ್ಪ ಹಾನಿ ಆಗ್ತಾ ಬರುತ್ತೆ. ಅದು ನಿಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗೋದಿಲ್ಲ. ಆಮೇಲೆ ತುಂಬ ಪ್ರಾಬ್ಲಮ್ ಆಗಿ ಕೊನೆಗೆ ಇನ್ಫರ್ಟಿಲಿಟಿ ಅಲ್ಲಿವರೆಗೆ ತೊಗೊಂಡು ಹೋಗ್ತೀರಿ. ಸೊ ಯಾವುದೇ ಕಾರಣಕ್ಕೂ ಹಾರ್ಮೋನ್ ಮೆಡಿಕೇಷನ್ ಇದು ಮಾಡೋ ಬದಲು ಒಂದು ಯೂಟ್ರಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತ ವ್ಯಾಯಾಮ ಮಾಡಿ, ಜೊತೆಗೆ ಮೈಂಡನ್ನು ಕಾಮಾಗಿ ಇಟ್ಕೊಳ್ಳಿ. ಓಂಕಾರ ಉಚ್ಚಾರಣೆ ಮಾಡಿ ಪ್ರತಿನಿತ್ಯ 21 ಸಲ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾಡ್ತಾ ಹೋಗಿ. ಹಾಗೆಯೇ ಟ್ವಿಸ್ಟಿಂಗ್ ಎಕ್ಸಸೈಸ್ ಆಗಿರ್ಬೋದು, ಹಲಾಸನ, ಸರ್ವಾಂಗಾಸನ, ಇದೆಲ್ಲ ಉಪವಿಷ್ಟ ಕೋಣಾಸನ, ವರ ಇದ್ದ ಹಾಗೆ ಲೇಡೀಸಿಗೆ. ಇದನ್ನು ಪ್ರಾಕ್ಟೀಸ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.